ಹೇಗಿದೆ ಪ್ರಿಕ್ವೆಲ್ ಸೀಕ್ವೆಲ್ ನೋಡಿ ಅದು ಒಂಥರ ಇದಾಗಿತ್ತು. ಹಬ್ಬ ಇದು, ಅದೇ ಹೇಳೋದಕ್ಕೇನಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಎಲ್ಲ ಹಬ್ಬ. ಅವ್ರು ಲಾಂಗು ಬೇರೆ ಎಲ್ಲ ಸಿನಿಮಾಗಳು ಹಿಡಿದಿದ್ದಾರೆ. ಇದ್ರಲ್ಲಿ ಬಹುಶಃ ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೀವು ಒಂದು ಬೈರತಿ ಮಫ್ತಿ ನೋಡಿದಾಗ ಒಂಥರ ಇಮೇಜ್ ಅನಿಸಿದೆ. ಯಾಕೆ ಡಾನ್ ಅನ್ನೋದನ್ನ ಇದು ಮಾಡಿದ್ದಾರೆ. ಬಟ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು. ಆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಲೀಕ್ಸ್ ಇದೆಯಾ? ಖಂಡಿತ ನೀವು ನೋಡಿದ್ದೀರಲ್ವಾ, ಖಂಡಿತ ನೆಕ್ಸ್ಟ್ ಇಂಟರ್ವಲ್ ಬ್ಲಾಕು ಅವೆಲ್ಲ ಎಷ್ಟು ಚೆನ್ನಾಗಿದೆ. ಭಾಳ ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಖಂಡಿತವಲ್ಲ. ಪ್ರೀಕ್ವೆಲ್ ಸಿನಿಮಾಗಳು ಬೇರೆ ಇಂಡಸ್ಟ್ರಿಯಲ್ಲಿ ಪ್ರೀಕ್ವೆಲ್ ಬರುತ್ತೆ, ಆ ಥರ ಈ ಥರ ಸ್ವಲ್ಪ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಟ್ರೆಂಡ್ ಶುರು ಆಗುತ್ತೆ. ಒಳ್ಳೇದಲ್ವಾ? ಅಂದರೆ ಅಟ್ಲೀಸ್ಟ್ ಅಂದರೆ ಆ ಫ್ರಾಂಚೈಸಿಗೊಂದು ಬೆಲೆ ಅಂತ ಇರ್ತದೆ ಯಾವತ್ತೂ. ಈಗ ನೀವು ಇಂಗ್ಲೀಷ್ ಸಿನಿಮಾಗಳು ನೋಡಿದಾಗ ಎಷ್ಟು 1, 2, 3, 4 ಈ ಫ್ರಾಂಚೈಸಿಗೊಂದು ಬೆಲೆ ಇರ್ತದೆ. ಅದನ್ನ ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಜನಕ್ಕೆ ಓಪನಿಂಗ್ ತಗೊಳುತ್ತೆ ಸಿನಿಮಾ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಇದು. ಈ ಥರ ಇನ್ನೊಂದು ಪ್ರಯತ್ನಗಳಾಗಬೇಕು. ಎಲ್ಲವೂ ಒಂದೊಂದು ಫೇಸು. ಹೋದ ವರ್ಷ ಈಗ ಕಾಂತಾರ ಬಂತು, KGF ಬಂತು, ಆವಾಗ ಬೇರೆ ಎಲ್ಲ ಇಂಡಸ್ಟ್ರಿಗಿಂತ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈಗ 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 ಬೇರೆ ತಿರಣಗಳು ಬಂದಿದೆ, ಇದು ಇನ್ನೂ ಚೆನ್ನಾಗಾಗುತ್ತೆ. ಸೊ ಎಲ್ಲವೂ ಒಂದೊಂದು ಫೇಸ್ ಅಲ್ವಾ ಎಲ್ಲ. ಯಾಕೆ ನಾವು ಕಂಪೇರ್ ಮಾಡ್ಕೊಬೇಕು? ಎಲ್ಲವೂ ಒಂದೊಂದು ಟೈಮಿಗೆ ಅವರು ಬಹುಶಃ ನಮ್ಮನ್ನು ನೋಡಿಕೊಂಡು ಏನು ಇವರು ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತೇನೋ. ಅದು ನಾವು ಯಾಕಾದ್ರೆ ಕಂಪೇರ್ ಮಾಡ್ಕೊಬಾರ್ದು. ಅದೆಲ್ಲವೂ ಒಂದೊಂದು ಫೇಸ್, ಅದು ಹೋಗುತ್ತೆ ಅಷ್ಟೇ. ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಹೇಗಿದೆ ಪ್ರಿಕ್ವೆಲ್ ಸೀಕ್ವೆಲ್ ನೋಡಿ ಅದು ಒಂಥರ ಇದಾಗಿತ್ತು. ಹಬ್ಬ ಇದು, ಅದೇ ಹೇಳೋದಕ್ಕೇನಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಎಲ್ಲ ಹಬ್ಬ. ಅವ್ರು ಲಾಂಗು ಬೇರೆ ಎಲ್ಲ ಸಿನಿಮಾಗಳು ಹಿಡಿದಿದ್ದಾರೆ. ಇದ್ರಲ್ಲಿ ಬಹುಶಃ ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೀವು ಒಂದು ಬೈರತಿ ಮಫ್ತಿ ನೋಡಿದಾಗ ಒಂಥರ ಇಮೇಜ್ ಅನಿಸಿದೆ. ಯಾಕೆ ಡಾನ್ ಅನ್ನೋದನ್ನ ಇದು ಮಾಡಿದ್ದಾರೆ. ಬಟ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು. ಆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಲೀಕ್ಸ್ ಇದೆಯಾ? ಖಂಡಿತ ನೀವು ನೋಡಿದ್ದೀರಲ್ವಾ, ಖಂಡಿತ ನೆಕ್ಸ್ಟ್ ಇಂಟರ್ವಲ್ ಬ್ಲಾಕು ಅವೆಲ್ಲ ಎಷ್ಟು ಚೆನ್ನಾಗಿದೆ. ಭಾಳ ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಖಂಡಿತವಲ್ಲ. ಪ್ರೀಕ್ವೆಲ್ ಸಿನಿಮಾಗಳು ಬೇರೆ ಇಂಡಸ್ಟ್ರಿಯಲ್ಲಿ ಪ್ರೀಕ್ವೆಲ್ ಬರುತ್ತೆ, ಆ ಥರ ಈ ಥರ ಸ್ವಲ್ಪ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಟ್ರೆಂಡ್ ಶುರು ಆಗುತ್ತೆ. ಒಳ್ಳೇದಲ್ವಾ? ಅಂದರೆ ಅಟ್ಲೀಸ್ಟ್ ಅಂದರೆ ಆ ಫ್ರಾಂಚೈಸಿಗೊಂದು ಬೆಲೆ ಅಂತ ಇರ್ತದೆ ಯಾವತ್ತೂ. ಈಗ ನೀವು ಇಂಗ್ಲೀಷ್ ಸಿನಿಮಾಗಳು ನೋಡಿದಾಗ ಎಷ್ಟು 1, 2, 3, 4 ಈ ಫ್ರಾಂಚೈಸಿಗೊಂದು ಬೆಲೆ ಇರ್ತದೆ. ಅದನ್ನ ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಜನಕ್ಕೆ ಓಪನಿಂಗ್ ತಗೊಳುತ್ತೆ ಸಿನಿಮಾ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಇದು. ಈ ಥರ ಇನ್ನೊಂದು ಪ್ರಯತ್ನಗಳಾಗಬೇಕು. ಎಲ್ಲವೂ ಒಂದೊಂದು ಫೇಸು. ಹೋದ ವರ್ಷ ಈಗ ಕಾಂತಾರ ಬಂತು, KGF ಬಂತು, ಆವಾಗ ಬೇರೆ ಎಲ್ಲ ಇಂಡಸ್ಟ್ರಿಗಿಂತ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈಗ 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 ಬೇರೆ ತಿರಣಗಳು ಬಂದಿದೆ, ಇದು ಇನ್ನೂ ಚೆನ್ನಾಗಾಗುತ್ತೆ. ಸೊ ಎಲ್ಲವೂ ಒಂದೊಂದು ಫೇಸ್ ಅಲ್ವಾ ಎಲ್ಲ. ಯಾಕೆ ನಾವು ಕಂಪೇರ್ ಮಾಡ್ಕೊಬೇಕು? ಎಲ್ಲವೂ ಒಂದೊಂದು ಟೈಮಿಗೆ ಅವರು ಬಹುಶಃ ನಮ್ಮನ್ನು ನೋಡಿಕೊಂಡು ಏನು ಇವರು ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತೇನೋ. ಅದು ನಾವು ಯಾಕಾದ್ರೆ ಕಂಪೇರ್ ಮಾಡ್ಕೊಬಾರ್ದು. ಅದೆಲ್ಲವೂ ಒಂದೊಂದು ಫೇಸ್, ಅದು ಹೋಗುತ್ತೆ ಅಷ್ಟೇ. ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಹೇಗಿದೆ ಪ್ರಿಕ್ವೆಲ್ ಸೀಕ್ವೆಲ್ ನೋಡಿ ಅದು ಒಂಥರ ಇದಾಗಿತ್ತು. ಹಬ್ಬ ಇದು, ಅದೇ ಹೇಳೋದಕ್ಕೇನಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಎಲ್ಲ ಹಬ್ಬ. ಅವ್ರು ಲಾಂಗು ಬೇರೆ ಎಲ್ಲ ಸಿನಿಮಾಗಳು ಹಿಡಿದಿದ್ದಾರೆ. ಇದ್ರಲ್ಲಿ ಬಹುಶಃ ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೀವು ಒಂದು ಬೈರತಿ ಮಫ್ತಿ ನೋಡಿದಾಗ ಒಂಥರ ಇಮೇಜ್ ಅನಿಸಿದೆ. ಯಾಕೆ ಡಾನ್ ಅನ್ನೋದನ್ನ ಇದು ಮಾಡಿದ್ದಾರೆ. ಬಟ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು. ಆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಲೀಕ್ಸ್ ಇದೆಯಾ? ಖಂಡಿತ ನೀವು ನೋಡಿದ್ದೀರಲ್ವಾ, ಖಂಡಿತ ನೆಕ್ಸ್ಟ್ ಇಂಟರ್ವಲ್ ಬ್ಲಾಕು ಅವೆಲ್ಲ ಎಷ್ಟು ಚೆನ್ನಾಗಿದೆ. ಭಾಳ ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಖಂಡಿತವಲ್ಲ. ಪ್ರೀಕ್ವೆಲ್ ಸಿನಿಮಾಗಳು ಬೇರೆ ಇಂಡಸ್ಟ್ರಿಯಲ್ಲಿ ಪ್ರೀಕ್ವೆಲ್ ಬರುತ್ತೆ, ಆ ಥರ ಈ ಥರ ಸ್ವಲ್ಪ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಟ್ರೆಂಡ್ ಶುರು ಆಗುತ್ತೆ. ಒಳ್ಳೇದಲ್ವಾ? ಅಂದರೆ ಅಟ್ಲೀಸ್ಟ್ ಅಂದರೆ ಆ ಫ್ರಾಂಚೈಸಿಗೊಂದು ಬೆಲೆ ಅಂತ ಇರ್ತದೆ ಯಾವತ್ತೂ. ಈಗ ನೀವು ಇಂಗ್ಲೀಷ್ ಸಿನಿಮಾಗಳು ನೋಡಿದಾಗ ಎಷ್ಟು 1, 2, 3, 4 ಈ ಫ್ರಾಂಚೈಸಿಗೊಂದು ಬೆಲೆ ಇರ್ತದೆ. ಅದನ್ನ ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಜನಕ್ಕೆ ಓಪನಿಂಗ್ ತಗೊಳುತ್ತೆ ಸಿನಿಮಾ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಇದು. ಈ ಥರ ಇನ್ನೊಂದು ಪ್ರಯತ್ನಗಳಾಗಬೇಕು. ಎಲ್ಲವೂ ಒಂದೊಂದು ಫೇಸು. ಹೋದ ವರ್ಷ ಈಗ ಕಾಂತಾರ ಬಂತು, KGF ಬಂತು, ಆವಾಗ ಬೇರೆ ಎಲ್ಲ ಇಂಡಸ್ಟ್ರಿಗಿಂತ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈಗ 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 ಬೇರೆ ತಿರಣಗಳು ಬಂದಿದೆ, ಇದು ಇನ್ನೂ ಚೆನ್ನಾಗಾಗುತ್ತೆ. ಸೊ ಎಲ್ಲವೂ ಒಂದೊಂದು ಫೇಸ್ ಅಲ್ವಾ ಎಲ್ಲ. ಯಾಕೆ ನಾವು ಕಂಪೇರ್ ಮಾಡ್ಕೊಬೇಕು? ಎಲ್ಲವೂ ಒಂದೊಂದು ಟೈಮಿಗೆ ಅವರು ಬಹುಶಃ ನಮ್ಮನ್ನು ನೋಡಿಕೊಂಡು ಏನು ಇವರು ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತೇನೋ. ಅದು ನಾವು ಯಾಕಾದ್ರೆ ಕಂಪೇರ್ ಮಾಡ್ಕೊಬಾರ್ದು. ಅದೆಲ್ಲವೂ ಒಂದೊಂದು ಫೇಸ್, ಅದು ಹೋಗುತ್ತೆ ಅಷ್ಟೇ. ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಹೇಗಿದೆ ಪ್ರಿಕ್ವೆಲ್ ಸೀಕ್ವೆಲ್ ನೋಡಿ ಅದು ಒಂಥರ ಇದಾಗಿತ್ತು. ಹಬ್ಬ ಇದು, ಅದೇ ಹೇಳೋದಕ್ಕೇನಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಎಲ್ಲ ಹಬ್ಬ. ಅವ್ರು ಲಾಂಗು ಬೇರೆ ಎಲ್ಲ ಸಿನಿಮಾಗಳು ಹಿಡಿದಿದ್ದಾರೆ. ಇದ್ರಲ್ಲಿ ಬಹುಶಃ ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ.
ಖಂಡಿತ ನೀವು ನೋಡಿದ್ದೀರ ಅಲ್ವಾ? ಖಂಡಿತ ನೆಕ್ಸ್ಟ್ ಇಂಟರ್ವಲ್ ಬ್ಲಾಕು ಅವೆಲ್ಲ ಎಷ್ಟು ಚೆನ್ನಾಗಿದೆ. ಭಾಳ ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಖಂಡಿತವಲ್ಲ. ಪ್ರೀಕ್ವೆಲ್ ಸಿನಿಮಾಗಳು ಬೇರೆ ಇಂಡಸ್ಟ್ರಿಯಲ್ಲಿ ಪ್ರೀಕ್ವೆಲ್ ಬರುತ್ತೆ ಆ ಥರ ಈ ಥರ ಸ್ವಲ್ಪ ಡಾಕ್ಯುಮೆಂಟ್ರಿ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಟ್ರೆಂಡ್ ಶುರು ಆಗಿದೆ. ಒಳ್ಳೇದಲ್ವಾ? ಅಂದರೆ ಅಟ್ಲೀಸ್ಟ್ ಅಂದರೆ ಆ ಫ್ರಾಂಚೈಸಿಗೆ ಒಂದು ಬೆಲೆ ಅಂತ ಇರ್ತದೆ ಯಾವತ್ತೂ. ಈಗ ನೀವು ಇಂಗ್ಲೀಷ್ ಸಿನಿಮಾಗಳು ನೋಡಿದಾಗ ಎಷ್ಟು 1, 2, 3, 4 ಹಿಂಗೆ ಈ ಫ್ರಾಂಚೈಸಿಗೆ ಒಂದು ಬೆಲೆ ಇರ್ತದೆ. ಅದನ್ನ ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಜನಕ್ಕೆ ಓಪನಿಂಗ್ ತಗೊಳುತ್ತೆ ಸಿನಿಮಾ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಇದು. ಈ ಥರ ಇನ್ನೊಂದು ಪ್ರಯತ್ನಗಳಾಗಬೇಕು. ಎಲ್ಲವೂ ಒಂದೊಂದು ಫೇಸು. ಹೋದ ವರ್ಷ ಈಗ ಕಾಂತಾರ ಬಂತು, KGF ಬಂತು, ಆವಾಗ ಬೇರೆ ಎಲ್ಲ ಇಂಡಸ್ಟ್ರಿಗಿಂತ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈಗ 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 ಬೇರೆ ತಿರಣಗಳು ಬಂದಿದೆ, ಇದು ಇನ್ನೂ ಚೆನ್ನಾಗಾಗುತ್ತೆ. ಸೊ ಎಲ್ಲವೂ ಒಂದೊಂದು ಫೇಸ್ ಅಲ್ವಾ? ಎಲ್ಲ ಯಾಕೆ ನಾವು ಕಂಪೇರ್ ಮಾಡ್ಕೊಬೇಕು? ಎಲ್ಲವೂ ಒಂದೊಂದು ಟೈಮಿಗೆ ಅವರು ಬಹುಶಃ ನಮ್ಮನ್ನು ನೋಡಿಕೊಂಡು ಏನು ಇವರು ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತೇನೋ. ಅದು ನಾವು ಯಾಕಾದ್ರೆ ಕಂಪೇರ್ ಮಾಡ್ಕೊಬಾರ್ದು. ಅದೆಲ್ಲವೂ ಒಂದೊಂದು ಫೇಸ್, ಅದು ಹೋಗುತ್ತೆ ಅಷ್ಟೇ. ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಹೇಗಿದೆ ಪ್ರೀಕ್ವೆಲ್. ಪ್ರೀಕ್ವೆಲ್ ನೋಡಿ ಅದು ಒಂಥರ ಇದಾಗಿತ್ತು. ಹಬ್ಬ ಇದು, ಅದೇ ಹೇಳೋದಕ್ಕೇನಿಲ್ಲ. ಶಿವಣ್ಣನ ಫ್ಯಾನ್ಸ್ಗೆ ಎಲ್ಲ ಹಬ್ಬ. ಅವ್ರು ಲಾಂಗು ಬೇರೆ ಎಲ್ಲ ಸಿನಿಮಾಗಳು ಹಿಡಿದಿದ್ದಾರೆ. ಇದ್ರಲ್ಲಿ ಬಹುಶಃ ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೀವು ಒಂದು ಬೈರತಿ ಮಫ್ತಿ ನೋಡಿದಾಗ ಒಂಥರ ಇಮೇಜ್ ಅನಿಸುತ್ತೆ. ಯಾಕೆ ಡಾನ್ ಅನ್ನೋದನ್ನ ಇದು ಮಾಡಿದ್ದಾರೆ. ಬಟ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು. ಆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಲೀಕ್ಸ್ ಇದೆಯಾ? ಖಂಡಿತ ನೀವು ನೋಡಿದ್ದೀರ ಅಲ್ವಾ? ಖಂಡಿತ ನೆಕ್ಸ್ಟ್ ಇಂಟರ್ವಲ್ ಬ್ಲಾಕು ಅವೆಲ್ಲ ಎಷ್ಟು ಚೆನ್ನಾಗಿದೆ. ಭಾಳ ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಖಂಡಿತವಲ್ಲ. ಪ್ರೀಕ್ವೆಲ್ ಸಿನಿಮಾಗಳು ಬೇರೆ ಇಂಡಸ್ಟ್ರಿಯಲ್ಲಿ ಪ್ರೀಕ್ವೆಲ್ ಬರುತ್ತೆ ಆ ಥರ ಈ ಥರ ಸ್ವಲ್ಪ ಡಾಕ್ಯುಮೆಂಟ್ರಿ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಟ್ರೆಂಡ್ ಶುರು ಆಗಿದೆ. ಒಳ್ಳೇದಲ್ವಾ? ಅಂದರೆ ಅಟ್ಲೀಸ್ಟ್ ಅಂದರೆ ಆ ಫ್ರಾಂಚೈಸಿಗೆ ಒಂದು ಬೆಲೆ ಅಂತ ಇರ್ತದೆ ಯಾವತ್ತೂ. ಈಗ ನೀವು ಇಂಗ್ಲೀಷ್ ಸಿನಿಮಾಗಳು ನೋಡಿದಾಗ ಎಷ್ಟು 1, 2, 3, 4 ಹಿಂಗೆ ಈ ಫ್ರಾಂಚೈಸಿಗೆ ಒಂದು ಬೆಲೆ ಇರ್ತದೆ. ಅದನ್ನ ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಜನಕ್ಕೆ ಓಪನಿಂಗ್ ತಗೊಳುತ್ತೆ ಸಿನಿಮಾ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಇದು. ಈ ಥರ ಇನ್ನೊಂದು ಪ್ರಯತ್ನಗಳಾಗಬೇಕು. ಎಲ್ಲವೂ ಒಂದೊಂದು ಫೇಸು. ಹೋದ ವರ್ಷ ಈಗ ಕಾಂತಾರ ಬಂತು, KGF ಬಂತು, ಆವಾಗ ಬೇರೆ ಎಲ್ಲ ಇಂಡಸ್ಟ್ರಿಗಿಂತ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈಗ 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 ಬೇರೆ ತಿರಣಗಳು ಬಂದಿದೆ, ಇದು ಇನ್ನೂ ಚೆನ್ನಾಗಾಗುತ್ತೆ. ಸೊ ಎಲ್ಲವೂ ಒಂದೊಂದು ಫೇಸ್ ಅಲ್ವಾ? ಎಲ್ಲ ಯಾಕೆ ನಾವು ಕಂಪೇರ್ ಮಾಡ್ಕೊಬೇಕು? ಎಲ್ಲವೂ ಒಂದೊಂದು ಟೈಮಿಗೆ ಅವರು ಬಹುಶಃ ನಮ್ಮನ್ನು ನೋಡಿಕೊಂಡು ಏನು ಇವರು ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತೇನೋ. ಅದು ನಾವು ಯಾಕಾದ್ರೆ ಕಂಪೇರ್ ಮಾಡ್ಕೊಬಾರ್ದು. ಅದೆಲ್ಲವೂ ಒಂದೊಂದು ಫೇಸ್, ಅದು ಹೋಗುತ್ತೆ ಅಷ್ಟೇ.